ಸಂಗೀತ ಕ್ಷೇತ್ರದಲ್ಲಿ 25 ವರ್ಷಗಳ ಸುದೀರ್ಘ ಪಯಣವನ್ನು ಪೂರೈಸಿರುವ ಆಕಾಶವಾಣಿಯ ಉನ್ನತ ಶ್ರೇಣಿ ಕಲಾವಿದೆ ಸಂಗೀತ ಬಾಲಚಂದ್ರ ಅವರು ವಿಶೇಷ ದಾಖಲೆ ನಿರ್ಮಿಸುವ ಐತಿಹಾಸಿಕ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಉಡುಪಿಯ ಶ್ರೀಕೃಷ್ಣ ಮಠದ ಸಮೀಪದ ಗೀತ ಮಂದಿರದ ಶ್ರೀ ಪುತ್ತಿಗೆ ನರಸಿಂಹ ಸಭಾಂಗಣದಲ್ಲಿ ಆಗಸ್ಟ್ 23ರಂದು ಸಂಜೆ 6:30 ಗಂಟೆಗೆ ಪಂಚ ವಿಶ್ರಾಂತಿ ಹೆಸರಿನಲ್ಲಿ ವಿಶೇಷ ಕಾರ್ಯಕ್ರಮ ಆರಂಭವಾಗಲಿದೆ. ಆಗಸ್ಟ್ 24ರಂದು ಸಂಜೆ 7:30 ಗಂಟೆಗೆ ಬರೋಬ್ಬರಿ 25 ಗಂಟೆಗಳ ಕಾಲ ಅಂದ್ರೆ 1500 ನಿಮಿಷಗಳ ಕಾಲ ನಿರಂತರವಾಗಿ ದಾಸರ ಪದಗಳ ಗಾಯನ ನಡೆಯಲಿಕ್ಕಿದೆ. ಸಂಗೀತ ಕ್ಷೇತ್ರದಲ್ಲಿ ತಮ್ಮ 25 ವರ್ಷಗಳ ಸೇವೆಯ ಸ್ಮರಣಾರ್ಥವಾಗಿ ಈ ವಿನೂತನ ಪ್ರಯತ್ನವನ್ನ ಕೈಗೊಂಡಿರುವ ಸಂಗೀತ ಬಾಲಚಂದ್ರ ಅವರು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸೇರಿದಂತೆ ವಿಶ್ವ ದಾಖಲೆ ಸಾಧನೆಯ ಉದ್ದೇಶವನ್ನ ಹೊಂದಿದ್ದಾರೆ. ಕಾರ್ಯಕ್ರಮದ ವಿಶೇಷತೆಯಾಗಿ ಸಂಪೂರ್ಣವಾಗಿ ಹೊಸದಾಗಿ ಸ್ವರ ಸಂಯೋಜನೆ ಮಾಡಲಾದ ಸುಮಾರು 250 ದಾಸರ ಪದಗಳನ್ನ ಪ್ರಸ್ತುತಪಡಿಸಲಿದ್ದಾರೆ. ಕೀಬೋರ್ಡ್, ರಿದಮ್ ಪ್ಯಾಡ್, ಕೊಳಲು ಹಾಗೂ ತಬಲಾ ವಾದಕರನ್ನೊಳಗೊಂಡ ಸಹ ಕಲಾವಿದರಿಂದ ನಿರಂತರ ಲೈವ್ ಮ್ಯೂಸಿಕ್ ಸಾಥ್ ಕೂಡ ಇರಲಿದೆ. ಮಹಿಳಾ ಗಾಯಕಿಯೊಬ್ಬರು ಇಷ್ಟು ಸುದೀರ್ಘ ಅವಧಿಗೆ ಅದರಲ್ಲೂ ಪ್ರಮುಖವಾಗಿ ದಾಸರ ಪದಗಳನ್ನೇ ಆಯ್ಕೆ ಮಾಡಿಕೊಂಡು ನಿರಂತರ ಗಾಯನ ನಡೆಸ್ತಾ ಇರುವಂತದ್ದು ಅಪರೂಪದ ಪ್ರಯತ್ನವಾಗಿದ್ದು, ಈ ಮೂಲಕ ಸಂಗೀತ ಕ್ಷೇತ್ರದಲ್ಲಿ ಹೊಸ ದಾಖಲೆ ನಿರ್ಮಿಸುವ ನಿರೀಕ್ಷೆ ಇದೆ. 25 ಗಂಟೆಗಳ ಈ ವಿಶೇಷ ಗಾಯನ ಕಾರ್ಯಕ್ರಮಕ್ಕೆ ಪಂಚ ವಿಶ್ರಾಂತಿ ಎಂಬ ಹೆಸರಿಡಲಾಗಿದ್ದು, ಸಂಗೀತಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡುವಂತೆ ಪತ್ರಿಕಾಗೋಷ್ಠಿಯಲ್ಲಿ ಮನವಿಯನ್ನ ಮಾಡಿದ್ದಾರೆ. ಎಲ್ಲ ದಾಸರುಗಳನ್ನು ತಗೊಂಡಿದ್ದಾರೆ. ಕನಕದಾಸರು, ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಮಹಿಪತಿದಾಸರು, ಮತ್ತೆ ಅಂದ್ರೆ ಕೆಲವೊಂದೆರಡು ಹಾಡು ಕೂಡ ನಾವು ಹಳೆಯ ದಾಸರದ್ದು. ಯಾಕಂದ್ರೆ ದಾಸ ಸಾಹಿತ್ಯಕ್ಕೆ 500ರಿಂದ 550 ವರ್ಷ ಇತಿಹಾಸ ಇದೆ. ಕನ್ನಡ ದಾಸ ಸಾಹಿತ್ಯಕ್ಕೆ ಆ ಎಲ್ಲ ಹಿಂದಿನ ಹಾಡುಗಳನ್ನು ಹೆಚ್ಚಾಗಿ ಯಾರು ಬಳಕೆ ಮಾಡದ ಹಾಡುಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೇವೆ. ಕನ್ನಡ ಮಾತ್ರ, ಕನ್ನಡ ದಾಸರದ ಮಾತ್ರ, ಕನ್ನಡ ಸಾಹಿತ್ಯ. 24 ಗಂಟೆ ಲೈವ್ ಮ್ಯೂಸಿಕ್, 25 ಗಂಟೆ ಲೈವ್ ಮ್ಯೂಸಿಕ್, 25 ಗಂಟೆ ಲೈವ್ ಮ್ಯೂಸಿಕ್. ಅದು 3 ಶಿಫ್ಟ್ ಮಾಡ್ತೇವೆ ಆರ್ಟಿಸ್ಟ್ಗಳಿಗೆ ಎಲ್ಲರಿಗೆ. ಇವರು ಸಂಗೀತ ಒಕ್ಕೂಟ ನಮಗೆಲ್ಲ ಗೊತ್ತಿದೆ. ನಮ್ಮಲ್ಲಿ ತುಂಬ ಒಕ್ಕೂಟ ಇದೆ. ಕಲಾವಿದರ ಒಕ್ಕೂಟ, ನಿರ್ದೇಶಕರ ಒಕ್ಕೂಟ ಯಾವುದು, ನಿರ್ಮಾಪಕರ ಒಕ್ಕೂಟ ಯಾವುದು ಸಕ್ರಿಯವಾಗಿಲ್ಲ. ಅದು ಸಂಗೀತ ನಿರ್ದೇಶಕರ ಒಕ್ಕೂಟದಲ್ಲಿ ಒಗ್ಗಟ್ಟಿದೆ. ಆದ ಕಾರಣ ಅದು ಇಷ್ಟು ವರ್ಷದಿಂದ ನಿರಂತರವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬಂದಿದೆ. ಗುರುರಾಜ್ ಅಂಬಿಯವರು ಸ್ಟುಡಿಯೋ ಇಂಜಿನಿಯರ್ ಅವರು ನನ್ನ ಕಲಾ ಜೀವನದ ಎಲ್ಲ ಕಾರ್ಯಕ್ರಮದ ಹಾಡುಗಳ ಧ್ವನಿ ಮುದ್ರಣ ಆಗಲಿ, ನಾಟಕದ ಧ್ವನಿ ಮುದ್ರಣಗಳೆಲ್ಲ ಮಾಡಿದವರು. ಸಂಗೀತ ಬಾಲಚಂದ್ರ ಸುಮಾರು 25 ವರ್ಷದಿಂದ ನಮ್ಮ ಒಲಿಯರ್ಗಳ ಹೆಸರಲ್ಲಿ ಎಲ್ಲ ತಾಲೂಕಲ್ಲಿ ಆ ಹಾಡನ್ನು ಹಾಡಿ ಪ್ರಶಸ್ತಿಯನ್ನು ಪಡೆದವರು. ಏಕೆ ವಿಜಯರ ಬಗ್ಗೆ ನಿಮಗೆ ಗೊತ್ತಿದೆ. 35 ವರ್ಷದಿಂದ ನನ್ನ ಒಟ್ಟಿಗೆ ಪಯಣದಲ್ಲಿದ್ದವರು. ಒಟ್ಟು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಪಂಚ ವಿಂಶತಿ ಅಂತ ಹೇಳಿ ಉಡುಪಿಯಲ್ಲಿ ದಾಸರ ಪದಗಳ ಆಸಕ್ತರು ತುಂಬ ಮಂದಿ ಇದ್ದಾರೆ. ಆದ ಕಾರಣ ಉಡುಪಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಭೀಮಾ ಜೀವನಸದರ ಪ್ರಾಯೋಜಕತ್ವವನ್ನು ಮಾಡ್ತಾ ಇದೆ. ನೀವು ಉಡುಪಿಗೆ ಬರುವುದಿಲ್ಲ, ಗೊತ್ತುಂಟ. ಉಡುಪಿಗೆ ಜನ ಬರುವ ಹಾಗೆ ಮಾಡಬೇಕು. ನೀವು ಉಡುಪಿಯ ಪತ್ರಕರ್ತರಿಗೆ ಬರುವ ಹಾಗೆ ತಿಳಿಯಬೇಕು. ಯಾಕಂದ್ರೆ ಇಂಥ ಕಾರ್ಯಕ್ರಮಗಳು ಆಗಲೇಬೇಕು. ನಾವು ಕೇವಲ ಹಾಸ್ಯ ನಾಟಕಗಳು, ಹಾಸ್ಯ ಸಿನಿಮಾಗಳ ಹಿಂದೆ ಇದ್ದೇವೆ. ಈ ಥರದೊಂದು ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಆಗಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೇನೆ. ಅಲ್ಲಿಯ ಹೆಚ್ಚು ಪ್ರೇಕ್ಷಕರು ಬರುವ ನಿಟ್ಟಿನಲ್ಲಿ ನೀವು ನಮಗೆ ಪ್ರಚಾರವನ್ನು ಕೊಟ್ಟು ಪ್ರೇಕ್ಷಕರನ್ನು ತರಿಸಬೇಕೆಂದು. ಉಡುಪಿಗೆ ಖಾಲಿ ಪ್ರಚಾರ ಇದ್ದರೆ ಸಾಕು, ಆಸಕ್ತರು ತುಂಬ ಜನ ಇದ್ದಾರೆ, ಬರ್ತಾರೆ ಅವರು ಖಂಡಿತ. ಯಾಕೆಂದರೆ ಪ್ರಜ್ಞಾವಂತ ಪ್ರೇಕ್ಷಕರು ಉಡುಪಿದ್ದಾರೆ ತುಂಬ ಜನ. ಈ ಥರ ಒಂದು ಕ್ಲಾಸಿಕ್ ಪ್ರೋಗ್ರಾಮ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಸಂಗೀತ ಬಾಲಚಂದ್ರ ಅವರಿಗೆ ಅಲ್ಲಿ ತುಂಬ ಅಭಿಮಾನಿಗಳು ಇದ್ದಾರೆ. ಆದ ಕಾರಣ ನಿಮ್ಮ ಸಪೋರ್ಟ್ ಸಿಕ್ಕಿದ್ರೆ ದೊಡ್ಡ ಮಟ್ಟದ ಯಶಸ್ಸು ಸಿಗ್ಬೋದು. ನೀವೆಲ್ಲರೂ ಇದಕ್ಕೆ ಸಹಕಾರ ನೀಡಿ ಪ್ರಚಾರದ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಸುಮಾರು 250 ದಾಸರ ಪದಗಳಿಗೆ ನೂತನವಾದಂತಹ ರಾಗ ಸಂಯೋಜನೆ ಮಾಡಲ್ಪಟ್ಟಿದೆ. ಈ ಕಾರ್ಯಕ್ರಮಕ್ಕೋಸ್ಕರವೇ ಅಂತ ಇದನ್ನ ರಾಗ ಸಂಯೋಜಿಸಿದವರು ಶ್ರೀಯುತ ಗುರುರಾಜ್ ಇವರು. ಅದು ಒಂದು ಮುಖ್ಯ ವಿಷಯ. ಯಾಕೆಂತ ಹೇಳಿದ್ರೆ ಎಲ್ಲ ನೂತನ ರಾಗ ಅದಕ್ಕೆ ಅಳವಡಿಸಲಾಗಿದೆ, ಹೊಸ ಹಾಡುಗಳು ಹಾಗೂ ಹೊಸ ರಾಗದಲ್ಲಿ. ಅಂದ್ರೆ ಇಷ್ಟು ತನಕ ಈ ಹಾಡು ಯಾರಿಂದಲೂ ಯಾರು ಕೂಡ ಹಾಡಲಿಲ್ಲ. ಅಂತಹ ಹೊಸ ಹಾಡುಗಳನ್ನ ಪ್ರಸ್ತುತಪಡಿಸ್ತಾ ಇದ್ದೇನೆ. ಅದು ಹೇಳಬೇಕಾದಂಥ ವಿಷಯ ಆದ ಕಾರಣ. ಹಾಗೂ ನನಗೆ
ತುಂಬ ಜನರ ಸಹಕಾರ, ಟೆಕ್ನಿಕಲ್ ವಿಷಯ ಆಗಿರ್ಬೋದು ಅದನ್ನು ಕೂಡ ಎಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ. ಕಲಾವಿದರ 2 ಟೀಮನ್ನು ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಇದು ನಿರಂತರ 25 ಗಂಟೆಗಳ ಕಾಲ ನಡೀತದೆ. 3 ಗಂಟೆಗಳಿಗೆ ಕಲಾವಿದರ ಟೀಮ್ ಶಿಫ್ಟ್ ಆಗಿ ಚೇಂಜ್ ಆಗ್ತಾ ಇರ್ತದೆ. ಆ ಕಲಾವಿದರು ಕೂಡ ತುಂಬ ರೀತಿಯಲ್ಲಿ ನನಗೆ ಸಹಕಾರ ನೀಡ್ತಾ ಇದ್ದಾರೆ. ಕೀಬೋರ್ಡ್ ವಾದನದಲ್ಲಿ ಶ್ರೀಯುತ ಗುರುರಾಜ್ ಹಾಗೂ ರಸಾಕ್ ಕರಿವೇಲೂರು, ತಬಲಾ ವಾದನದಲ್ಲಿ ಶ್ರೀಯುತ ವೀಕ್ಷಿತ್ ಕೊಳಂಚ ಹಾಗೂ ದೀಪಕ್ ರಾಜ್ ಉಳ್ಳಾಳ್, ಫ್ಲೂಟ್ ವಾದಕರಾಗಿ ಸಂತೋಷ್ ವಿಟ್ಲ ಹಾಗೂ ರಿದಮ್ ಪ್ಯಾಡ್ ವಾದಕರಾಗಿ ಶ್ರೀ ಪ್ರಭಾಕರ್ ಅಮನ್ಗೋಡ್ ಹಾಗೂ ವಾಮನ್ ಕುಮಾರ್, ಇವರೆಲ್ಲರೂ ನನಗೆ ಸಹಕಾರ ನೀಡ್ತಾ ಇದ್ದಾರೆ. ಈ ವಿಷಯವನ್ನು ತಿಳಿಸಲಿಕ್ಕೆ